ಅವರೆಲ್ಲ ಸಬ್ಸೈ ಇಳಿ ಕೆಳಗಿಳಿ. ಅಯ್ಯೋ ಮಾಡ್ಕೊಂಡು ಹೋಯ್ತೀನಿ. ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ಎಲ್ಲೋಯ್ತೀನಿ ಅಂದರೆ ಕಾಲೇಜ್ಗೆ ಹೋಗ್ತಿದ್ದೀನಿ ಇವತ್ತು. ಬನ್ನಿ ಕಾಲೇಜ್ಗೆ ಹೋಗಿ ಒಂದು ರೀಲ್ ಮಾಡಬೇಕು. ರೀಲ್ ಮಾಡವ ಗೈಸ್. ನೋಡಿ ಗೈಸ್ ಎಷ್ಟು ಜನ ನಿಂತವ್ರೆ ನೋಡ್ರಿ. ಒಂದೇ ಒಂದು ಬಸ್ಗೋಸ್ಕರ ಕೈಗಳು ನಿಂತಿರೋದು. ಇನ್ನು ಯಾವ ಬಸ್ಸು ನಿಲ್ಸಲ್ಲ, ಒಂದು ಸಿಟಿ ಬಸ್ ಮಾತ್ರ ನಿಲ್ಸೋದು ಇಲ್ಲಿ. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಮಚ್ಚ ಹಿಂಗೆ ಆಯ್ತು ನಿಂದು ಏನಪ್ಪ ರಾಯಟ್ಟು. ಗೈಸ್ ಕಾಲೇಜಿಗೆ ಬಂದಾಯ್ತು. ನೀನು ಮಾಡ್ದಾ ಗೊತ್ತಿಲ್ಲ ಬಿಡು ನಿನಗೆ. ಎಲ್ಲೋಯ್ತಿದ್ದಿ ಇವಾಗ? ಕಾಲೇಜ್ ಬರಲ್ಲ ಹೇಗೆ? ಯಾರು ಓದಿ ಯಾರು ಚೆನ್ನಾಗಿದ್ದಾರೆ ಹೋಗು. ಯಾರು ಓದಿ ಯಾರು ಚೆನ್ನಾಗಿದ್ದಾರೆ ಹೋಗು. ಯಾರು ಚೆನ್ನಾಗಿದ್ದಾರೆ, ಯಾರು ಉದ್ಧಾರ ಆಗಿದ್ದಾರೆ ಏನು, ಯಾರು ಚೆನ್ನಾಗಿದ್ದಾರಲ್ಲ. ಗೈಸ್ ಇವಾಗ ಕಾಲೇಜಿಗೆ ಬಂದಿದ್ದೀವಿ ಇವಾಗ. ಗೈಸ್ ನೋಡಿ ಗೈಸ್, ರೀಲ್ ಇದು ಕ್ಯಾಡ್ ಮಾಡಿ ಅಂದರೆ ಯಾವ ಥರ ಮಾಡ್ತಾರೆ ಅಲ್ಲ. ಎದೆ ಗಟ್ಟಿ ಐತಿ ಅಂತ ಮುಟ್ ನೋಡಕ್ ಹೋಗ್ಬೇಡ. ಎದುರುಗಡೆ ನಿಲ್ಲೋದಕ್ಕಿಂತ ಮುಂಚೆ ಎದೆ ಗಟ್ಟಿಗೈತ ಮುಟ್ ನೋಡ್ಕೋ. ಸರಿ ಮಚ್ಚ, ಕ್ಯಾಮ್ರಾ ಬಂದ ತಕ್ಷಣ ಯಾವ ಥರ ಪೋಸ್ ಕೊಡ್ತಾರೆ ನೋಡ್ಲ. ಅಣ್ಣ ಸ್ಮಾರ್ಟಿ ಬಾಯ್ ನೋಡಿ ಕ್ಯಾಡ್ ಮಾಡ್ತಾವ್ರೆ ಎಲ್ಲ. ಕ್ಯಾಡ್ ಮಾಡ್ರಲ್ಲ ಮಚ್ಚ. ಈ ಕಟಿಂಗಲ್ಲಿ ಹೆಂಗೆ ಕಳಿಸ್ತೀನಿ ಇಲ್ಲ ಪುಟ್ಟ ಪುಟ್ಟ ಬಲ ಹೇಳು ಏನಾದ್ರು. ಕ್ಯಾಮ್ರಾ ಏನಕ್ಕೆ ಹಿಡಿದೀನಿ ನಿನ್ನ ಹತ್ರ? ನಾನೇ ಈ ಥರ ರಾಯನ್ ಥರ ಕಟಿಂಗ್ ಮಾಡಿಸ್ಕೊಬಂದು ನಾನೇ ಇದು ಮಾಡಿದ್ದೀನಿ. ಚೆನ್ನಾಗಿ ಕಾಣಿಸ್ತೀನಿ. ಏನು ಮಾತಾಡೋದು? ಇವ ಯಾರು ಗೊತ್ತಿಲ್ಲ. ಬೈ ಬ್ರೇಕಪ್ ಬೈ ಬಿಟ್ಟಿದೆ ಸಹಿಸ್ಬಿಟ್ರಿ. ಯಾರ ಚಚಿತಾಲೆ ಯೂಟ್ಯೂಬಲ್ಲೆಲ್ಲ ಬ್ರೇಕಪ್ ಸೊಲ್ಯೂಷನ್ ತೆಗ್ತಾವನ ಯೂಟ್ಯೂಬಲ್ಲಿ. ನೋಡಿ ಗೈಸ್ ಯಾವ ಥರ ಹೋಯ್ತಾನೆ. ಕರೆಯಪ್ಪೆ ಎಲ್ಲ ಓದಿ ಅಂದರೆ ಇವರೆಲ್ಲ ಬೇಯ್ತಾ. ಗೈಸ್ ರೀಲ್ ಮಾಡಬೇಕಿತ್ತು. ಒಂದು ರೀಲ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಕಷ್ಟ ನೋಡ್ರಿ. ನನ್ನ ಮಕ್ಕಳ ಅವರೆಲ್ಲ ಒಂದೊಂದು ಹೊಟ್ಟೆ ಉರಿಸಿಲ್ಲ ನಮ್ಮನ್ನು. ಈ ನನ್ನ ಮಗ ನೋಡಿದ್ರೆ ರೀಲ್ ಮಾಡ್ಬೇಕಂದ್ರೆ ಎಕ್ಸ್ಪೀರಿಯನ್ಸೇ ಇಲ್ಲ ಇವನಿಗೆ. ನನ್ನ ಮಗ ಕ್ಯಾಮ್ರಾ ನೋಡೋದು, ಸ್ಮೈಲ್ ಮಾಡೋದು. ಅವ್ನು ನೋಡಿದ್ರೆ ಎಷ್ಟು ಟೇಕ್ ಮಾಡ್ಕೊಟ್ಟಿದ್ದೀನಿ, ಎಷ್ಟು ಟೇಕ್ ಹೇಳ್ಕೊಟ್ಟಿದ್ದೀನಿ ಅಂದರೆ ನಾನೇ ವಿಡಿಯೋ ಮಾಡ್ಕೊಟ್ರೋದು ರೀಲ್ಸ್. ಮೆಂಟ್ಲಾಗ್ಬಿಟ್ಟಿದ್ದೀನಿ ಇವತ್ತು. ಮಾಡಿದೆಯಪ್ಪ. ಇಲ್ಲ ಅವರೆಲ್ಲ ಸುಲೇಮಾನ್ ಮನೆಗೆ ಹೋಯ್ತಿರೋದ್ ಕಡೆ ಸಿಕ್ಕಾಬಟ್ಟೆ. ಹಿಂಗೆ ಹೇಳ್ತಾ ಇದ್ದೇನೆ ನಿಮ್ಗೆ. ಗೈಸ್ ವೆಲ್ಕಮ್ ಬ್ಯಾಕ್. ಮನೆಗೆ ಬಂದಾಯ್ತು. ಬನ್ನಿ ಗನ್ ಪ್ರ್ಯಾಂಕ್ ಮಾಡವ ಇವಾಗ. ಇಲ್ಲಾಂದರೆ ಎಲ್ಲಾರ ಹೋಗಿದ್ದು ರಾತ್ರಿ ಮಾಡಬೇಕು ಗನ್ ಪ್ರ್ಯಾಂಕು. ಬನ್ನಿ ಗೈಸ್ ಹೊಲಕ್ಕೆ ಬಂದಿದ್ವಿ ಇವಾಗ. ಹೊಲಕ್ಕೆ ಬಂದಾಗ ಏನೋ ಒಂಥರ ಫೀಲ್ ಆಯ್ತದೆ. ಹೇಳ್ತೀನಲ್ಲ ಅವಾಗವಾಗ ನಿಮಗೆ, ಅದು ಒಂಥರ ಫೀಲ್ ಆಯ್ತದೆ ಏನೋ ಹೊಲಕ್ಕೆ ಬಂದಾಗ. ಇಲ್ಲಿ ತೆಂಗಿನ ನೋಡ್ರಿ ಎಷ್ಟು ಉದ್ದ ಐತೆ, ಎಷ್ಟು ಐತೆ ನೋಡ್ರಿ, ಎಷ್ಟೈತೆ ನೋಡ್ರಿ. ತೆಂಗಿನ ಎಳ್ನೀರಲ್ಲೋಣ ಕಾಯಿ ಆಗಿಲ್ಲ ಇನ್ನು ನೋಡ್ರಿ. ಇಷ್ಟೇ ಉದ್ದ ಇರೋದು ನೋಡ್ರಿ. ಏನು 4 ಅಡಿ 5 ಅಡಿ ಐತೆ. ಫಾರಮ್ ಮರ ನಾಟಿನ ಫಾರಮ್ ಅನ್ಕೊಂಡು. ಫಾರಮ್ ಅಣ್ಣ ನಾಟಿ ಆದ್ರೆ ಇಷ್ಟುದ್ದಕ್ಕೆ ಬಿಡಲ್ಲ ಅಣ್ಣ. ಹಾಂ ಅದಲ್ಲ ಅಣ್ಣ. ಯಾವುದು? ಹಾಂ ಅದು ಅಷ್ಟುದ್ದಕ್ಕೆ ಬಿಟ್ಟಿರೋದು. ನಾಟಿ ಆದರೆ ಎಷ್ಟು ಉದ್ದ ಬಿಡ್ತದೆ ಗೊತ್ತಾ? ಮರ ಉದ್ದ ಹೋಗಿ ಹೈಟಲ್ಲಿ ಬಿಡೋದು ಕಾಯಿನ. ಹಾಂ ನೀ ಏಜ್ ಆಗಿ ಇನ್ನೂ ಗೊತ್ತಿಲ್ವಲ್ಲ. ಮತ್ತು ನಾಟಿ ಮರ ಅಂತಿದ್ದೀರ ಇವ. ಯಾರು ಗೆದ್ದರು ಈ ಸಲ?
ಗಿಲ್ಲಿ ಗೆದ್ದನಾ ಪಕ್ಕ ಇದ ತಿರ್ಗೋ ಗೈಸ್ ಇವ ಅಣ್ಣ ಏನೋ ಹೇಳ್ತಾವ್ರ ಕೇಳ್ರಿ. ಹಾಂ ಏನೇ ಅಣ್ಣ ಗಿಲ್ಲಿ ಏನು ಕಟ್ಟಬೇಕು? ಜಮೀನ್ 1 ಎಕರೆ ಗಿಲ್ಲಿಗೋಸ್ಕರ ಅಣ್ಣ ಅವ್ನು ದುಡ್ಡು ಮಾಡ್ಕೊಯ್ತಾನ ಕಾಣ. ಅಯ್ಯೋ ನಮ್ಮ ಜನಗಳಿಗೆ ಇದೇ ಶಾರ್ಟ್ ಮೆಮೊರೀಸ್ ಅನ್ನೋದು. ಗೈಸ್ ಮನೆಗೆ ಹೋಯ್ತಿದ್ದೀನಿ ಇವಾಗ. ಸೌದೆ ತಗೊಂಡು ನೀರು ಕಾಯಿಸಿ ನೀರು ಇಕ್ಕೊಳ್ಳೋಕ್ಕೆ. ಸೋಲಾರ್ ನೀರು ಇಕ್ಕೊಳ್ಳೋಷ್ಟು ಶ್ರೀಮಂತರಲ್ಲ. ಯಾಕಂದರೆ ಅದಕ್ಕೂ ಅಂದರೆ ಸೋಲಾರ್ ನೀರು ಇಕ್ಕೊಬೇಡ್ರಿ ಯಾರನ್ನು. ಏನಕ್ಕಂದರೆ ಕೂದಲೆಲ್ಲ ಉದುರೋಯ್ತದೆ. ಸೋಲಾರ್ ನೀರು ಇಕ್ಕೊಂಡಷ್ಟು ಜಾಸ್ತಿ ಎಫೆಕ್ಟ್ ಆಯ್ತದೆ. ಒಬ್ಬೊಬ್ರಿಗಾಗಲ್ಲ, ಒಬ್ಬೊಬ್ರಿಗೆ ಆಯ್ತದೆ. ಅದ್ರ ಬದಲು ಈ ಸೌದೆಲಿ ಕಾಯಿಸ್ಕೊ ಇಕ್ಕೊಳ್ರಿ, ಕೂದಲು ಸೇವಾರ ಆಯ್ತದೆ ನಿಮಗೆ. ಆಮೇಲೆ ನಾನು ಬಡವ ಆದ್ರೂ ಬಡವ ಅಂತ ಹೇಳ್ಕೊಂಡು ಬೆಳೆಯೋಕ್ಕೆ ನನಗೆ ಅಷ್ಟು ಇಷ್ಟ ಇಲ್ಲ. ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅಷ್ಟು ಬಡವನಾಗಿರಬೇಕು. ಅದು ಬಿಟ್ಟು ಸೋಷಿಯಲ್ ಮೀಡ್ಯಾದ ಹೇಳ್ಕೊಂಡು ಬೆಳೆಯೋದು ಅಂಥದ್ದು ನನಗೆ ಇಷ್ಟ ಇಲ್ಲ. ಬನ್ನಿ ಮನೆಗೆ ಹೋಗುವ. ಗೈಸ್ ಪೆಪ್ಸಿನೂ ಮೊಟ್ಟೆನೂ ತಗೋಯ್ತಿದ್ದೀನಿ. ಏನಕ್ಕೆ ಅಂತ ಕಮೆಂಟ್ ಮಾಡಿರಿ ಗೊತ್ತಿದ್ರೆ. ಪೆಪ್ಸಿ ಮತ್ತು ಮೊಟ್ಟೆ ಕುಡಿಯೋಕ್ಕಂತೂ ಅಲ್ಲ, ತಿನ್ನೋಕ್ಕಂತೂ ಅಲ್ಲ. ಏನಕ್ಕೆ ಅಂತ ಕಮೆಂಟ್ ಮಾಡಿರಿ ಗೊತ್ತಿದ್ರೆ. ಪಾಪ ಅಮ್ಮ ಕಡ್ಡಿ ಎತ್ಕೊಬರಕ್ಕೆ ಹೋಗ್ತಿದ್ದೀವಿ ಇವಾಗ. ಬಡ ಒಳ್ಳೆ ಸ್ಕೋಪ್ ಕೊಡ್ಬೇಡ. ಯಾವ್ದು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಅದೇನೋ ಇದಾಗ್ಬಿಟ್ಟೈತೆ ಮಾ ಪಾಪ. ಫುಲ್ಲು ಇದಾಗ್ಬಿಟ್ಟೈತೆ ಅಲ್ಲಿ. ನನಗೂ ಗೊತ್ತಿಲ್ಲ, ಇವಾಗ ಬಂದು ಏನೂ ಆಗಿಲ್ಲ, ಯಾರಿಗೇನೂ ಆಗಿಲ್ಲ. ಏನೋಗಿಲ್ಲ ಅಲ್ವಾ? ಬೆಂಡ್ಗಿಂಡು ಏನೂ ಆಗಲ್ವಾ? ಬೆಂಡ್ಗಿಂಡು ಬಡ ನಮ್ಮ ಕೆಲಸ ನೋಡೋಣ. ಗೈಸ್ ಏನಾಗಿಲ್ಲ ಪಾಪ. ರಾಜೇಶ್ ಅಣ್ಣ ಅಣ್ಣ ಬಾಯ್. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಬಾಯ್. ಗೈಸ್ ಕಡ್ಡಿ ಎತ್ಕೊ ಹೋಗಿ ಬಂದವಿ ಪಾಪ ನಮ್ಮ ಸಂಜೀವ್ ಅವ್ರ ಅಮ್ಮವ್ರಿಗೆ. ಇಲ್ಲಿ ನೋಡಿದ್ರಿ ಎಲ್ಲ ಎಲ್ಲಿದ್ದಣ ಇಲ್ಲಿ ಅಣ್ಣ. ಅಮ್ಮ ಈ ಪಾಟಿ ಕಡ್ಡಿ ಕೂದ್ ಮಾಡಿಕೊಳ್ಳಲ್ಲ ಕಾಸ ಆಗ್ಬಿಟ್ಟೆ. ಓಲಿ ಗೊತ್ತಾಗಲ್ಲ ನಿಮ್ಗೆ ಈ ಪಾಟಿ ಕಡ್ಡಿ ಕೂದ್ ಮಾಡಿದಾರೆ ಇಲ್ಲ ನೀವು? 10 ಅಡಿ ಕಡ್ಡಿಯ ನೋಡ್ರ ಅಲ್ಲಿ ಒಂದು ಸ್ವಲ್ಪ ಅದ ಅಂದ್ರ ಹಿಂಗೆ ಕೂದ್ ಮಡಗಿದಾರಲ್ಲ ನೀವು. 10 ಅಡಿ ಕಡ್ಡಿಯ ಏನ್ ತಗೊಳ್ಳಿ? ಏನ್ ಮಾತಾಡಿದ್ರಿ? ಇಷ್ಟೊಂದು ಸ್ಮಾರ್ಟಾಗಿ ಕಾಣಿಸ್ತಿದೆಯಲ್ಲ. ಅವ್ ತಕೊಂಡವನಲ್ಲ ಸರತ್ತು ಎಲ್ಲೆಲ್ವಾ ಒಂದ್ ನೆನಜಿರು ಬಂದಿದ್ರು ಮರು ಬೊಮ್ಮ ಅನ್ಕಡು. ನಿಮ್ ಯಾರೋ ಬೆಂಗಳೂರವ್ರು ಮನೆಜಿನ ಅಲ್ಲಿ ಕಂಡ್ಬಿಟ್ಟು ಹೊಸಿಲಿಂದ ಅಂತಿಲ್ಲ ತಾಟ ಮಾಡಿ ಬಾಯಿ ಮಾಡಿ. ನಿಮ್ ಜ್ಞಾನ ಹೇಳಕ್ಕೆ ಹಿಂಗ ಹುಚ್ಚುಚ್ಚಿ ತಿಂತೀವಳು. ಅಯ್ಯೋ ನಮ್ಗೆ ಇಲ್ಲಿ ಭಕ್ತಿ ಬಿಡಮ್ಮ. ನಿಮ್ಮ ಆಶೀರ್ವಾದ ಇದ್ರೆ ನಮ್ಗೆ ಭಗವಂತ ಒಳ್ಳೇದ್ ಮಾಡಿ ಹೋಗ್ತಾರೆ. ದೇವ್ರು ಒಳ್ಳೇದ್ ಮಾಡ್ಲಿ ನಮ್ಗೇನಾಗಂತ ನೋಡಿ. ನಿಮ್ಮ ಅಪ್ಪನ್ನೇ ಕೇಳು. ನಿಮ್ ದೊಡ್ಡಪ್ಪ ಅವ್ರೆಲ್ಲ ನಮ್ಮ ಮಟ್ಟಿಲಿ ಅವ್ರು ಇಲ್ಲಿ ಉಣ್ಣೋದು, ಇಲ್ಲಿ ಅಲ್ಲಿ ಉಣ್ಣೋದು. ಏನ್ ಮಾಡಿದ್ರು ಮೊದ್ಲು ನನ್ನ ಮಗ ಅವ್ರೆಲ್ಲ ದೇವ್ರು ಒಳ್ಳೇದ್ ಮಾಡಿ ಹೋಗ್ತಾರೆ. ಹೆಂಗೆ ನಮ್ಮ ಊರೈಕ ಬದುಕು ಸಂತೋಷ ಅಲ್ವಾ? ಹೇಳಿದಿರಲ್ಲ ಬಿಡಮ್ಮ ಸಾಕು. ಅಣ್ಣನ್ ನೋಡಕ ನಾನು ಬಂದಿತ್ತು. ನಮ್ಮ ಅಣ್ಣ ಎಲ್ಲಿ ಅವನು ಇಲ್ಲ ಹೊಂಟೋಗ್ಬಿಟ್ರನ ಮಾರ್ಕೆಟ್ಗೆ ಹೋಗೋಣ. ಇಲ್ಲ ಒಳ್ಳೆ ಗುಡ್ಡ ಕಟ್ಕೊಂಡು ಜನಗಳ ಬೇಕು ಮಾಡ್ಕೊಂಡು ಅವ್ರಿಗೆ ಆಸಕ್ತಿ ಮಾಡ್ಕೊಂಡು ಮಾಡಿಕೊಂಡು ಜ್ಞಾನವೇ ನೆನದಿನ ನಾನು ಅಲ್ಲಿ ನಿಮ್ಮ ಅಪ್ಪನ ನಿನ್ನ ಎಲ್ರು ಎಲ್ಲಿ ನೋಡ್ರಿ ನಾನು ಏನ ವಿಡಿಯೋನಾ ಯಾರು ತೋರಿಸಿದ್ದು? ಹಾ ಅಲ್ಲಿ ನೋಡಿ ಅದಕ್ಕನೇ ನೋಡು ಲೋಟ್ನ ಕತೆ ಇಟ್ಕೊಂಡಿದೆ ಅಂದ್ರೆ ಏನಕ್ಕೆ ಕೂತಿದ್ದೀರಿ ಹಿಂಗೆ? ಸುಮ್ಮನೆ ಇಲ್ಲಿ ಆಗ ಚುಲ್ಕೊಂಡ್ಬಿಟ್ಟಿದ್ದ. ಯಾರ್ಗ? ಆಗ ಏನಂತ? ಯಾವನ್ಗ? ಇವನ್ಗ ಅಂತ ಹೇಳದ್ನ ಹೊಡೆದ್ರ ಟೊಕ್ಳೆ
ಬೊಮ್ಮೆ ಅಯ್ಯೋ ಅಣ್ಣ ಅಯ್ಯೋ ಅದೇನಿಗೆ ಮುಖ ಮುಚ್ಚಿದ್ರೆ ಏನು ಪ್ರಯತ್ನ ಅಲ್ಲ ಈಗ ಮುಖ ಮುಚ್ಚಿದ್ರೆ ಏನು ಪ್ರಯತ್ನ ಈಗ ಚೋಟನಂದ ಕಟ್ಟಿರೋದು ಉಚ್ಚೇಗೌಡ ಅಂತ ನಾನು ಅಪ್ಪನ ಕಾಲದಿಂದ ಆ ಥರ ಹುಚ್ಚೆ ಓಡ ಹಾ ಅಲ್ಲ ಪೇಟೆ ಏನು ಕಟ್ಟಿರೋದು ಈ ಥರ ರೈತನಾ ಹೇಗೆ ಹೇಳ್ತೇವೆ ಹಾಂ ಹೋಗ್ತೀನಿ ಹೇಳಿ ಹೇಳು ಹಂಗ ಹೇಳು ಅವ್ರಾಣಿ ಬಿತ್ತತಾರೆ ಏನ್ ಮಾಡ್ಬೇಕು ಅಲ್ಲಂತ ಅಲ್ಲಿ ಹೋಯ್ನಲ್ಲ ಅವಾಗ ಅಂತ ಗೊತ್ತಾ ಅಯ್ಯೋ ನಾನು ಹಂಗನ್ಬಿಟ್ಟು ಈಗ ದೇವಸ್ಥಾನ ಅವ್ರಾಣಿನ ಅಂತ ಕುಂದನ ಅವ್ರಾಣಿ ನಾನೇ ನೋಡ್ತೀವಿ ನನ್ಗೇನ್ ಗೊತ್ತು ನನ್ ಕತ್ಲ ಮೇಲೆ ಇತ್ತಂತ ಅಲ್ಬಡ ಇರಾಯ್ತು ಕಡ್ಡಿ ಎತ್ಕೊಬರಕ್ ಹೋಗಿದಿ ಅವನ ನಿಮ್ಮ ಅವನು ಕಡ್ಡಿ ಕುಯ್ಕ ಹಾಕಿದ್ ಬರ್ತಾ ಇದ್ದ ಅವನು ಇವ್ರು ಬಿಟ್ಬಿಟ್ಟು ಅಲ್ಲಿಂದ ಏನ್ ಮಾಡ ನಿಮ್ ಮೈ ಮೇಲೆ ಇತ್ತಂತ ಅವ್ನ್ ತಗದು ತೂದ್ ಎಸ್ತಾನ ಮುಂದಕ್ಕೆ ಅಕ್ಕ ನಾನು ಅದೇನ್ ಅವ್ರಾಣಿ ನಾನೇ ನೋಡ್ದಿ ಈ ಸಾವಿರಾಣಿ ಬಿದ್ದಿರೋದಕ್ಕೆ ನಮ್ಮ ದೊಡ್ಡಪ್ಪರ ಮನೆಯಲ್ಲಿ ಗಾಬರಿ ಆಗ್ಬಿಟ್ಟಾರೆ ಅವ್ರಾಣಿ ಬಿದ್ದರೆ ಏನೋ ಆಗಲ್ಲ ಅನ್ಸುತ್ತೆ ಕೇಳ್ರಿ ನೀವು ಗೊತ್ತಿದ್ರೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ನಿಜ ಹೇಳು ನಮ್ಮ ದೊಡ್ಡಪ್ಪರ ಮನೆಯಲ್ಲೆಲ್ಲ ಎದುರಿಸ್ತಾರ ಮೇಲಿನ ಬಿದ್ದಿರೋದಲ್ಲ ಅದು ಹತ್ತು ಪಡ್ತಂತಲ್ಲ ಅಂತ ಕುಂತಾನ ಅವ್ರಾಣಿನೇ ಒಣನ್ ಕರೆಕ್ಟ್ ಸ್ವಲ್ಪ ಅಣ್ಣ ಏಣ ನಿಜ ಯಾವ್ದು ಹತ್ತಿದ್ದು ಯಾವ್ದೋ ಗೊತ್ತಿಲ್ಲ ಅವನಿಗೆ ನಾನು ಹೇಳ್ತೀನಿ ಕಣ ಅಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಸ್ವಲ್ಪ ಗಾಡಿ ಈಶ್ವರಣ್ಣ? ಏನಪ್ಪ ಏಣ ಮುಕ್ತಲ್ ರಾಜಕಲೆ ನೀರ ಪೇಪರ್ ಗೊತ್ತಾಯ್ತಾ ಏರ ನೀರ ಅದಕ್ಕ ನೀರಾ ನೀಲಯ ಹಾ ಕೋಟ್ ಗಿಡ ಹೊಳ್ಕೊಂಡು ಎಲ್ಲ ಅಣ್ಣ ಅಂತ ಕುಂತ ಹತ್ತದ ಏನದ್ದು ಮೈಮಿಕ ಏನೋ ಅಂತ ಕೂಜ ಆಯ್ತು ಏನದು ಹಾ ಅಂತ ಕೂಜ ಮೇಕತ್ರಿ ಏನೋ ಹಾ ಮಂತ ನಮ್ಮ ದೊಡ್ಡಪ್ಪರ ಎದುರಿಸ್ತಾಳ ಅಣ್ಣ ಇಲ್ಲಣ್ಣ ಬಿಟ್ಕೊಡ್ತೀನಿ ಈಗ ಅಣ್ಣ ನಮ್ಮ ಫೋಟೋ ತಗ ಏನಾರ ಮಾಡ್ರಿ ಏನ್ ಮಾಡ್ರಿ ನಮ್ಮ ಫೋಟೋ ತಗೊಂಡು ಚಿಕ್ಕತ್ತಿದ್ದಲ್ಲ ಅಣ್ಣ ಬೋಣ ಬಿಡು ನಾ ಫೋನ್ ಪೇ ಬಾ ದುಡ್ಡು ಹಾಕಬಿಡೆ ಬಾರಿ ಸ್ಪೀಡ್ ಅಲ್ಲದೆ ಅಂತ ಇಡೀ ಊರೇ ಇದ್ ಮಾಡ್ತದಲ್ಲ ಏನ ಅನಷ್ಟ ಏನ ಬೇಡ ಬಿಡು ಮುಚ್ಕೊಬಾರ್ದಣ್ಣ ಬಾ ದುಡ್ಡೆಲ್ಲ ಹೇಳ್ಕೊಬೇಡ ಸ್ಕ್ಯಾಮ್ ಮಾಡ್ಬಿಟ್ಟು ನಿನ್ ಕೈಲಿ ಮಾಡುವ ಆಯ್ತು ಏನ್ ನನ್ ಕೈ ಸರಿ ನನ್ ಕೈಲಿ ನಾ ಮಾಡ್ಕೊಂಡಿಲ್ಲ ಬಿಡು ಕಂಪ್ನಿಗಳಿಗೆ ಅಮೌಂಟ್ ಹೋಯ್ತಿರ್ತಾವ ಅದು ಆಫ್ ಮಾಡು ಬರ ನೀನು ಹೋಲಿ ಬಿಡು ನಂತ ಕೋಟಿ ಇದ್ದ ಹೋಗ ಓರ್ ಹೇಳ್ಕತ್ತಾರ ₹1 ₹2 ಇದ್ರೆ ತಾನೆ ಹೇಳ್ಕ ಚೋಟಣ್ಣ ಬಣ ಮತ್ತೆ ನಾನು ಇನ್ನೊಂದ್ ಸ್ವಲ್ಪ ನಾನು ತೋರಿನೇ ಆಗ್ಬಿಡ್ದು ಮಕ್ಳಿಗೆ ಒಂದು ಮದುವೆ ಮಾಡ್ಬಿಟ್ಟಿದ್ರೆ ಮಾತ್ರ ಒಳಗಿರೋ ಇಚ್ಛಣೆ ಎಲ್ಲ ಬಿಚ್ಚಿ ಆಗ್ಬಿಡುವೆ ಜಾಸ್ತಿ ನಡೊಳಗೆಲ್ಲ ಇಡಬಿಡನು ಇವಾಗ ಮದುವೆ ಮಾಡೋಕೆ ಚೆನ್ನಾಗಿ ಬೆಳಿತಾನೆ ಯಾರ ಅಣ್ಣ ಒಂದ್ ಇಲ್ಲಿ ತಲೆ ಕೆಡ್ಸ್ಕೊಬಿಡ ಅಣ್ಣ ಯಾರಿಗೆ ಎದುರುವೆ ಒಂದ್ ಗಂಡ್ಗ ಒಂದ್ ಹೆಣ್ಣಿ ಇದ್ದೇ ಇರ್ತಾ ಅಲ್ಲಿಗೆ ತರ್ಕೋ ತಡ್ಕೋಬೇಕಷ್ಟೇ ನೋಡಿ ಹೆಂಗ್ ಹೇಳಿದ್ರೆ ಐಡಿಯಾ ಅಲ್ಲ ನೀ ಮುಖ ಮುಚ್ಕೊ ನನ್ ಪೈಂಟ್ ಹಾಕಂಗ ಹಾಯ್ ಬಣ ಅಣ್ಣ ಬಾ ಅಭಿ ಧೂಳ್ ತೈಕ ಮಿಂತ ಹತ್ತಾಗ ತಿರ್ಗ ನೆಗಿತ ಬಿದ್ದಾರ ಕರೆಯ ಯಾರ ಕರೆಯ ಬೈಲೆ ಇಲ್ಲಿ ಇಲ್ಲಿ ನಿನ್ ಕರಿಗೆ ಅಯ್ಯೋ ಬೈಲೆ ಹೋಗಪ್ಪ ತಂದೆ ನೀನು ಆದಿಮಾನವ ಅಂತ ಗೈಸ್ ಪ್ರಸಾದ ಕೊಡ್ತಾವ್ರೆ ನೋಡ್ರಿ ಗುಡ್ಡಪುರ ಪ್ರಸಾದ ಕೊಡ್ತಾವ್ರೆ ಹಿಂಗೆ ಚಿಕ್ಕವರಿದ್ದಾಗ ನಾವು ಬಂದು ಪ್ರಸಾದ ತಿನ್ಕೊಯ್ತೀವಿ ನೋಡ್ರಿ ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋದು ಇವಾಗ ಇದೇ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್ ಇವೆಲ್ಲ ಎಷ್ಟೊತ್ತ ನಿಲ್ಲ ಏನಕ್ಕೆ ಅದು ಊಬದಿ ಗಿಡ ಹಾಕಿರೋದು ಹಾ ಎಲ್ಲಿ ಅಂದ್ರೆ ಅಲ್ಲಿ ನಾಮ ಹಾಕಿದಿಲ್ಲ ಏನಕ್ಕ ಹಾ ಏನಿದು ಎಲ್ಲಿ ತಗೋಯ್ತಿದೆಯಲ್ಲ
ತಿಂದು ತಿಂದು ಹೊಟ್ಟೆ ನೋಡ್ಲಿ ಯಾವ ಥರ ಇದೆ ಹೊಟ್ಟೆ ಹಾಕೋ ಏನ ಹಾಕೋ ನಾನು ತಿನ್ನಕ್ಕೆ ತಾನೇ ಈಸ್ಕೊಂಡಿರೋದು ನಿನಗೆ ಕೊಡಕ್ಕೆ ಈಸ್ಕೊಂಡಿದ್ದೆ ಹಾಕು ಹಾಕು ಅಂತಿರದ ಓ ಅಲ್ಲಿ ಇಸ್ಕೊಂಬಿಟ್ಟಿದೆ ಆಗ ಅಲ್ಲಿ ಇಸ್ಕೊಂಡಿದೆಯಲ್ಲ ಹೋಯ್ತು ಬನ್ನಿ ಕರೆ ಬಾಯ್ ಬರದಾ ಹಾಂ ಬಾಯ್ ಗುಡ್ ಬಾಯ್ ಎಲ್ಲ ಅವನು ತಿಂಬ್ರೆ ಸರಿ ಕಣ್ರ ಬಾಯ್ ಸರಿ ಬಾಯ್ ಎಲ್ಲಿಗ ಟೈಮ್ಟೆ ಏ ಇರ್ಲ ಅಯ್ಯೋ ಅಪ್ಪ ಇರೋ ಬೈಕೆ ಹಿಂದಕ್ಕೆ ಹೋಯ್ತದ ನೋಡ್ಬಿಟ್ಟು ಹತ್ಬೇಕಾ ಬಂದೆ ಬಿಟ್ಕೊಳ್ಬೇಕಾ ಇನ್ನ ಹಾ ಅದಕ್ಕೆ ಒಂದು ಹಾಯ್ ಹೇಳ್ಬಿಡು ಹಾಯ್ ವಿನಯಣ್ಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಏನು ಸ್ವಲ್ಪ ಮಾಡಿ ಸರಿ ಏನೋ ವಿನಯಣ್ಣಗೆ ಸ್ವಲ್ಪ ಮಾಡಿ ಆಹಾ ವಿನಯಣ್ಣಗೆ ಸಬ್ಸ್ಕ್ರೈಬ್ ಮಾಡಿ ವಿನಯಣ್ಣಗೆ ಹಾಂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ ಸಬ್ಸ್ಕ್ರೈಬ್ ಮಾಡಿ ಏನು ತಿಂದಂಗೆ ಅನ್ಕೊಬಿಡಿ ಅದು ಹೇಳೋದು ತಿಂತಿದೆಯಲ್ಲ ಹಂಗ ಅನ್ಕೊಬಿಡ ಇಲ್ಲ ತಾನೇ ಮಂತ್ ಹೇಳಬೇಕು ಏನಂತ ಹೇಳು ಸಬ್ಸ್ಕ್ರೈಬ್ ಹಾಂ ಸಬ್ಸ್ ತಲೆ ಎತ್ತು ತಲೆ ಎತ್ತೀನಿ ಒಂಚೂರ ಹಾಂ ವಿನಯಂಗೆ ಸಬ್ಸ್ಕ್ರೈಬ್ ಮಾಡಿ ವಿನಯಣ್ಣಗೆ ಸಬ್ಸ್ಕ್ರೈಬ್ ಮಾಡಿ ಏನೋ ಸಬ್ಸ್ಕ್ರೈಬ್ ಜೋರಾಗಿ ಹೇಳೋಳು ಕೇಳ್ಸಂಗೆ ವಿನಯಣ್ಣಗೆ ಸಬ್ಸ್ಕ್ರೈಬ್ ಮಾಡಿ ನೋಡು ಗಾಡಿನೇ ಆಫ್ ಆಗೋಯ್ತು ವಿನಯಣ್ಣಗೆ ವಿನಯಣ್ಣಗೆ ಹಾಂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಇನ್ಸ್ಟಾದಲ್ಲಿ ಹೋಗಿ ಫಾಲೋ ಮಾಡಿ ಏನು ಇನ್ಸ್ಟಾದಲ್ಲಿ ಹೋಗಿ ಫಾಲೋ ಮಾಡಿ ಏನು ಇನ್ಸ್ಟಾದಲ್ಲಿ ಹೋಗಿ ಫಾಲೋ ಮಾಡಿ ಏನು ಇಷ್ಟದಾಗಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಏನು ಇಷ್ಟದಾಗಿ ಫಾಲೋ ಮಾಡಿ ಈಗ ಕರ್ಕೋಬೇಕ ನೀನ ಇಳಿಮಂತ ಇಷ್ಟೊಂದು ಸಾಕು ಇಳಿ ನೀನು ಕರ್ಕೋಯ್ತೀನಿ ಅಂತ ಹೇಳ್ದ ನಾನು ವಾಯ್ ಇಳಿ ಕರ್ಕೊಂಡು ಬಿಟ್ಕೊಡು ಅದಕ್ಕೆ ಬಿಟ್ಕೊಡೋದ ಕಣ ಇಳಿ ಬಿಟ್ಕೊಡೋದ ಕಣ ಇಳಿ ನಾವು ಹೊಡೆದೇ ಬಿಡ್ತೀನಿ ಇಳಿ ಅಂತ ಏನೋ ಬೂಟ್ ಬರ್ತೀನಿ ಅಂತ ಬಿಟ್ಕೊಡೋದ ನಾನು ಜೀವ ಒಂದ್ ಸ್ವಲ್ಪ ಅಲ್ಲಿ ಮಾಡ್ಕೊಂತ ಬಿಟ್ಬಿಡು ಹಳ್ಳಿ ಮಾರ್ಕಂಟಲ್ಲ ಒಂದು ಡ್ರಾಪ್ ಹೋಗ್ಬಿಡೋದ ಇಳಿ ಒಂದು ಹೆಜ್ಜೆನೇ ಬಿಟ್ಕೊಡೋದು ನಿಮ್ಗೆ ವೀಣಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಬಿಟ್ಕೊಡ್ಬೇಕು ನಿಮ್ಗೆ ನೀಟಾಗಿ ಹೇಳ್ಬೇಕು ಹೇಳೋದು ಅಂತ ಹೇಳೋದು ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ನನ್ನ ಕೈ ನೋವತ್ಕತ್ತು ಇವಾಗ ವಿನಯನ್ಗೆ ಹೇಳು ಸಬ್ಸ್ಕ್ರೈಬ್ ಮಾಡಿ ಏನ ಸಬ್ಸ್ಕ್ರೈಬ್ ಇಳಿ ಕೆಳಗಿಳಿ ಅಯ್ಯೋ ನಡ್ಕೊಂಡು ಹೋಗ್ತೀನಿ ಬಿಡು ಏನ ನಡ್ಕೊಂಡು ಹೋಗ್ತೀನಿ ನಡ್ಕೋದ ಬಾನು ಅದಕ್ಕೆ ಪ್ರಸಾದ ಕೊಡೋದು ನಿನ್ಗೆ ಕೊಡು ಪ್ರಸಾದನ ಎಲ್ಲಂಗೆ ಕೊಡ್ಬೇಕು ಒಂಚೂರಲ್ಲ ಕವರ್ನಂಗೆ ಕೊಡ್ಬೇಕು ಬಿಟ್ಕೊಡ್ತೀನಿ ಹೋಗ್ಬಿಡು ಬಂದ್ಬಿಡು ಒಂದೇ ಶರ್ಟು ಎಲ್ಲರಿಗೂ ಅಣ್ಣ ಸೈಕ್ ಮಾಡೋದು ಒಮ್ಮೆ ಎಲ್ಲ ಏನ್ ಮಾಮ್ಸ್ ಫಿಲಮ್ನ ಕೊಡು ಡೌನ್ಲೋಡ್ ಮಾಡ್ಕೊಡ್ತೀನಿ ನೆಟ್ಟಿಲ್ಲ ಮೂವಿ ನೋಡ್ಬೇಕು ಏನು ಮಾಡ್ಬೇಕು ಅನ್ಕೊಂಡಿದ್ದೆ ಮೂವಿ ನೋಡ್ಬಿಟ್ಟು ಡೈರೆಕ್ಟರ್ ಆಗ್ಬೇಕಾ ಡೈರೆಕ್ಟರ್ ಆಗ್ಬೇಕೋ ಇಲ್ಲ ಪ್ರೊಡ್ಯೂಸರ್ ಆಗ್ಬೇಕೋ ಇಲ್ಲ ಹೀರೋ ಆಗ್ಬೇಕೋ ಇಲ್ಲ ವಿಲನ್ ಆಗ್ಬೇಕೋ ಹಾಂ ಹಾಂ ಡೈರೆಕ್ಟರ್ ಆಗ್ಬೇಕೋ ಕಾಯಿಲ್ ಏನದಲ್ಲ ಇಲ್ಲಿ ಹಿಂಗೆ ಶೂಟ್ ಮಾಡ್ಬೇಕು ಹಿಂಗ ಶೂಟ್ ವಾ ಫಿಲಮ್ಗೆ ಹೋದ್ಮೇಲೆ ಎಲ್ಲ ಇರ್ದಿದೆ ಹಿಂಗ ಫಿಲಮ್ ಅಂತ ಡೌನ್ಲೋಡ್ ಮಾಡ್ಕೊಡು ಮಾಮೂಲಿ ಕಾಂತಾರ ನೆಟ್ ನಿನ್ನೆ ಆನ್ ಮಾಡು ಶೂಟ್ ಮಾಡ್ಬಿಡ್ತೀನಿ ನೆಟ್ಟ ಮಾಡಿ ಅಂದ್ರ ನಾನೇನಯ್ಯ ತಪ್ಪು ಮಾಡ್ದೆ ನಾನು ಎಲ್ಲಿ ತಪ್ಪು ಮಾಡ್ದೆ ನಿನ್ ಗಾಡಿ ಕೇಳ್ತೀನಿ ಸಾಪಾಜಿರ ಏನಂತೀಯ ರಿಯಲ್ ಎಸ್ಟೇಟ್ ಓನರ್ ಕಣಪ್ಪ ಎಲ್ಲೋ ಅವರೆಲ್ಲ ಹೋಳಿ ತಗೋ ಇರಾಕಿಂತ ಅವನು ಕಣ್ಣಿದ್ದೇನ್ ಪ್ರಯತ್ನ ಅಲ್ವಲ್ಲ ಮನು ಸ್ಮೆಲ್ಲು ನೆಟ್ ಹಾಕ್ಸ್ಕೊಂಡ್ ಹೇಳ್ಕೊಡಪ್ಪ ಈಗ
ಫೋನ್ ತಗೋದ್ರ ನೋಡಮ್ಮ ಈ ತರ ಕಲ್ತವನಲ್ಲ ಈ ಹೊಟ್ಟೆ ಕಿಚ್ಚ. ಮನ್ಗೋದ್ರ ಆನ್ ಮಾಡ್ಬಿಟ್ಟೋಗು ಕನೆಕ್ಟ್ ಅಲ್ಲಮ್ಮ ಯಾಕ ಅಷ್ಟೊಂದು ಬ್ರಿಲಿಯಂಟ್. ಸರಿ ಹೇಳ್ಕೊಡು ಆಯ್ತು. ಡೌನ್ಲೋಡ್ ಮಾಡ್ಕೊತಾನ ಡೌನ್ಲೋಡ್ ಮಾಡ್ಕೊಳ್ಳ ಬಾ ಡೌನ್ಲೋಡ್ ಮಾಡ್ಕೊತ ಅದಕ್ಕೆ ಮಾವ ಯಾವ್ದು ಬೇಕಮ್ಮ ಕನ್ನಡದು ಅಣ್ಣ ಒಯ್ಗುಡೋಣ. ಅಲ್ಲ ಏನು ಹೊಡ್ಕೊಯ್ತಿರೋದು ಬೈಲಿ ಅದೇನು ಚಿಕ್ಕ ಆಟ ಆಡ್ಕೊಯ್ತಿದ್ದಿಲ್ಲ. ಇದು ತಗೋಲ್ಲ ಉಪ್ಪಿ ಪಾಕಡಾಯ್ತು ಕೊಟ್ರು ಏನ್ನ ಏನ್ನ ಹಾ ಡಬ್ಬ ಕೊಟ್ರು ಕಣ ಮರಿ ಏನೇನ್ ಕೊಟ್ರ ಅಣ್ಣ ನಿನ್ನಂತೆ ಎನ್ಕೌಂಟ್ರ್ ಮಾಡಕ ಆರ್ಡರ್ ಕೊಟ್ಬಿಟ್ರ ಎನ್ಕೌಂಟ್ರ್ ಮಾಡಕ ಅಂತ ಗ್ಯಾರಂಟಿ ನಿನ್ನ. ಹಾ ಮೊನ್ನೆ ನೋಡಿದ್ರ ಹಂಗೆ ವಿಡಿಯೋ ಮಾಡ್ದ ಎದುರಿಸ್ತಾ ಏನಂತ ದೀಪಾವಳಿ ಹಬ್ಬದ ದಿನ ಏನಂತ ಮೊನ್ನೆ ಎದುರಿಸಕ್ ಬಂದಿದ್ದ. ಸರಿ ಏನಕ್ಕೆ ಅದು ಆಪಿಡೆಂಟು ಓ ಕಾಸು ಕೊಡ್ಸಕ ಕಾಸು ಕೊಡ್ಸಕ್ಕಲ್ಲ ಕಣಂದ್ರೆ ಏನಕ್ಕೆ ಯಾರು ಯೂಸ್ ಆಯ್ತು ಅಂತ ಉಪ್ಪಿ ಪಾ ಕಡೆ ಇಲ್ಲ ಏನಾರು ಆ ಕಡೆ ಉಪ್ಪು ಕಡ್ಡಿ ಯಾರು ಮಾಡೋದು ಈಗ ತಾನೇ ಕೆಲಸ ಮುಗಿಸ್ಕೊಂಡು ಅಣ್ಣ ಅದನ್ನೆಲ್ಲ ಹೇಳ್ತಿರೋದು ಏನಕ್ಕಾದ್ರೂ ಡಬ್ಬಿ ಏನಕ್ಕೆ ಯಾರು ಯೂಸ್ ಆಯ್ತಾ ಬಿಡ ಮರ್ಯ ಏನ ಏನಕ್ಕೆ ಯೂಸ್ ಆದ್ದು ನಿನ್ ಏನ್ಲ ಹೇಳಿ ನಾನು ಯೂಸ್ ಆಯ್ತು ಇಂಥ ಯೂಸ್ ಡಬ್ಬಿ ನಾನಾ ತರಕ್ಕೆ ಯೂಸ್ ಆಯ್ತದ. ನಿನಗೂ ಸರತ್ಗೂ ತಿಮ್ಮಗೌಡ ನಮ್ಮ ಮಗನಿಗೂ ಹೇಳಿ 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 ನಮ್ಮ ಅಪ್ಪ ಜನ ಇದ್ ಮಾಡ್ಬಿಟ್ಟಿರ್ಲಿ ನೋಡು ಹಂಗ್ ಮಾಡಾಕ್ ಬಿಟ್ಟಿದ್ದೀರಿ. ಕೇಳಿಲಿ ಅದು ಡಬ್ಬಿ ನಾನಾ ತರಕ್ಕೆ ಯೂಸ್ ಆಯ್ತದ. ನೀನ್ ಏನಕ್ಕೆ ಯೂಸ್ ಮಾಡ್ಕೊಂಡೆ ಇಲ್ಲ ಎಣ್ಣೆ ಬಾಟ್ಲು ತುಂಬ್ಕೊಳಕ್ಕೆ ಫ್ರೀಯಾಗಿ ಕೊಟ್ಟಾರ ಅಡಿಗೆ ಹೋಯ್ತಾವನಿ. ಯಾರ ಕೊಟ್ಟಿದ್ದು ಬತ್ ನೀರು ಒಂದ್ 5 ನಿಮಿಷ ಈಗ ತಾನೇ ಕೆಲಸ ಮುಗಿಸ್ಕೊಂಡ್ ಬಂದಿನಿ. ಯಾರು ಕೊಟ್ಟಿದ್ರು ಫ್ರೀಗೆ? ನಮ್ಮ ರೆಂಟ್ ನಡ್ತಿ. ಓ ಇದು ಎಣ್ಣೆ ಡಬ್ಬಿ ಇಲ್ಲ ಕಾಸು ಕೀಸ್ ತುಂಬ್ಕೊಂತಾನ. ಕಾಸು ದಿನ ಹೊಡಿತಿದ್ದಿಲ್ಲ ಒಂದು 2 ಲಕ್ಷ 3 ಲಕ್ಷನ. ಊಟ ಮಾಡಿಲ್ವ ಇನ್ನೂ ಏನ ಈಗ ಮಾಡ್ಬೇಕು. ಸರಿ ಇದಕ್ಕೆ ಈ ಪಾಟಿ ತಾರಾಡ್ತಿದೆ ತಿರ್ಗಾ ಬತ್ನಿರ್ಲ ಏನಕ್ಕೆ ಬಂದೆ ಹೋದ್ಮೇಲೆ ಬರಕ್ ಹೋಗ್ಬಾರ್ದು ಪುನಃ ಮನಿಗೆ ಹೋಗ್ಬೇಕು ಮಕ್ಕಳು. ಈಚೆಗೆ ಬಂದ್ರೆ ಕಳ್ರಿ ಇಟ್ಕೊಂಡೈತಾರ. ಈಗ ತಾನೇ ಟೈರ್ಡ್ ಆಗಿ ಬಂದಿನಿ. ಹಂದಿ ಹಿಡಿಯೋರು ಇಟ್ಕೊಂಡೈತಾರ ಈಚೆಗೆ ಬಂದ್ರ ಬಂದು ಹಿಡ್ಕೋಬೋದು ಓದಿದಾಗ ಹಂದಿ ಹಿಡಿಯೋರು ಇಟ್ಕೊಂಡವ್ರು ಏನು ಮಾಡೆ ನಿನ್ನ. ಹಾಂ ಹಂದಿ ಹಿಡಿಯೋರು ಬರ್ತಾರೆ ಈಗ 10 ಗಂಟೆ ಆದ್ಮೇಲೆ. ಹೊಡಿಸ್ತೀನಿ ಬಿಡಿಸ್ತಾನೆ ಅಂತ ಹೇಳ್ತಿದ್ದ. ನಂಗೆ ತಲೆ ಕೆಡೈತೆ ನನಗೆ. ಬೆಳಿಗ್ಗೆಯಿಂದ ಶಿವ ಅಂಬೋ ಶಿವ ಅಂತ ಕೇಳ್ಕ ಬರೋನ್ಗ ಅಂಬೋ ಶಿವ ಅಂತ ಕೆಲಸ ಮಾಡಕ ಬರೋನು ಗೇವನ್ಗ ನೀನ್ ಯಾಕೆ ಇದು ಮಾಡ್ತೇ ತಗೋ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಒಪಿನಿಯನ್ ಏನಿದೆ ಕಮೆಂಟ್ರಲ್ಲಿ ತಿಳಿಸ್ರಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೇ. ಟಿಲ್ ಅಂಡ್ ಟೇಕ್ ಕೇರ್. ಬಾಯ್.